ಹಾಯ್ ನಮಸ್ತೆ ವೆಲ್ಕಮ್ ಟು ಚೈತ್ರಗಾನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಕುಕ್ಕಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನಿವತ್ತು ಹುಚ್ಚೆಳ್ಳು ಚಟ್ನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಹುಚ್ಚೆಳ್ಳು ಇದನ್ನು ಇಂಗ್ಲೀಷ್ನಲ್ಲಿ ನೈಗರ್ ಸೀಡ್ಸ್ ಅಂತ ಕರೀತಾರೆ. ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಇಟ್ಸ್ ಗುಡ್ ಫಾರ್ ಹಾರ್ಟ್ ಹೆಲ್ತ್, ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಸೀಡ್ಸ್ ಇದು. ಆಮೇಲೆ ಇದರಿಂದ ಮಾರ್ನಿಂಗ್ ಸಿಕ್ನೆಸ್ ಕಡಿಮೆ ಆಗುತ್ತೆ, ಒಳ್ಳೆಯ ನಿದ್ದೆ ಬರುತ್ತೆ. ನಾವಿವಾಗ ಹೇಗೆ ಹುಚ್ಚೆಳ್ಳು ಚಟ್ನಿನ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುಚ್ಚೆಳ್ಳನ್ನು ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಐ ಫ್ಲೇಮಲ್ಲಿಟ್ಟರೆ ಅದು ಕಪ್ಪಗಾಗಿಬಿಡುತ್ತೆ. ಆಮೇಲೆ ಅದು ಅಂತ ಸೀದೋಗಿರೋ ಥರ ಆ ಫ್ಲೇವರ್ ಬಂದುಬಿಡುತ್ತೆ. ಹುಚ್ಚೆಳ್ಳನ್ನು ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 5-6 ಬೆಳ್ಳುಳ್ಳಿ, 5-6 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ತೊಗೋಬೋದು, ಒಣಮೆಣ್ಸಿನ್ಕಾಯಿ ತೊಗೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪು ಕಡಲೆ, ಆಮೇಲೆ 1 ಕಪ್ಪು ಕಾಯಿ, ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಗ್ರೈಂಡ್ ಮಾಡಿ ಆಗಿದೆ. ಹುಚ್ಚೆಳ್ಳು ಚಟ್ನಿ ರೆಡಿಯಾಗಿದೆ. ಇದು ಚಪಾತಿ ಅಥವಾ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಅಷ್ಟು ಚೆನ್ನಾಗಿರಲ್ಲ. ಚಪಾತಿ ಅಥವಾ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.